ಬೇದ ಏನ್ ಮಾಡ್ತಾ ಇದ್ಯಾ? ಎಲ್ಲರೂ ನೋಡ್ತಿರ್ತಾರೆ. ನೀನು ಹೆಸರು ಮಾತ್ರ ರೌಡಿ ಬೇಬಿ ಅಂತ ಇಟ್ಕೊಂಡ್ರೆ ಸಾಲದು, ಅವಾಗ ಸ್ವಲ್ಪ ರೌಡಿಸಮ್ ಕೂಡ ತೋರಿಸ್ಬೇಕು. ಯಾರಾದ್ರೂ ಕೊಲೆ ಮಾಡ್ಬೇಕಿತ್ತಾ? ನಾನು ಹೇಳಿದ್ದು ಹಾಗೆಲ್ಲ ಬಜಾರಿ. ಮತ್ತೆ ನಂಗೆ ನೀನು ಇಲ್ಲಿ ಯಾರಿಗೂ ಭಯಪಡೋ ಅವಶ್ಯಕತೆನೇ ಇಲ್ಲ. ಈ ಜಾಗದ ಸುತ್ತಮುತ್ತ ವಿಕ್ರಾಂತ್ ಧ್ರುವ ಕಣ್ಣಿಟ್ಟು ಕಾಯ್ತಾ ಇದಾರೆ. ಅವ್ರ ಕಣ್ ತಪ್ಪಿಸಿ ಒಂದ್ ಸೊಳ್ಳೆ ಕೂಡ ಬರೋದಿಕ್ಕಾಗಲ್ಲ. ವೇದಾಂತ್, ನೀನ್ ಕಂಪ್ನಿಲಿ ನನ್ ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ ಅಂತ ಗೊತ್ತಾಗಿದ್ದೀನ ನಿನಗೆ ನೆನಪಿದ್ಯಾ? ಅಲ್ಲ, ಯಾರಿಗೂ ಸೆನ್ಸ್ ಅನ್ನೋದೇ ಇಲ್ವಾ? ಹೋಗಿ ಅಡ್ಮಿನ್ ಫಸ್ಟ್ ಇಂಡರ್ ಅವ್ರಿಗೆ ಕಲ್ಸಿ ಮನೆಗೆ ಖಂಡಿತವಾಗ್ಲೂ ನೆನಪಿದೆ ಬಚಾರಿ. ಅದು ನನಗೆ ತುಂಬಾ ಸ್ಪೆಷಲ್ ದಿನ. ಅದು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನೆಲ್ಲೋ ಮರ್ತೋಗಿದ್ದೆ ಅನ್ಕೊಂಡೆ. ಇಲ್ಲ ಬಚಾರಿ, ನೀನು ನೆನಪಿದ್ಯಾ? ನಾನು ನೀನು ವಿಕ್ರಾಂತ್ ಆರ್ತಿಗೆ ಮದುವೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದು. ಅವ್ರಿಬ್ರು ಮದುವೆ ಆದ್ಮೇಲೆ ನಾವು ಒಬ್ರನ್ನೊಬ್ರು ನೋಡ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ವಾಪಸ್ ಕೆಲ್ಸಕ್ಕಂತೂ ಸೇರಾಯ್ತು. ಈಗ ಡೈಲಿ ಯಾವ ಡ್ರೆಸ್ ಹಾಕ್ಬೇಕು ಅಂತ ಮೊದ್ಲೇ ಪ್ಲಾನ್ ಮಾಡ್ಬೇಕಪ್ಪ. ಮೋಸ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ ಮೆರಿಬೇಡ. ವಿಕ್ಕಿ ಆರ್ತಿ ಮದುವೆ ಆಗಲಿ, ನೀನು ಆಮೇಲೆ ಹೇಗೆ ಒದ್ದೋಡಿಸ್ತೀನಿ ನೋಡ್ತೀರಾ. ನೆನ್ಪಿದೆ ವೇದಾಂತ್, ಎಲ್ಲ ನೆನ್ಪಿದೆ, ಯಾವ್ದು ಮರ್ತಿಲ್ಲ. ಒಬ್ಬರನ್ನೊಬ್ಬರನ್ನ ನೋಡ್ಬಾರ್ದು ಅಂತ ಹೇಳಿ ನೀನ್ ನನ್ನನ್ನ ನೋಡಕ್ ಬಂದಿದ್ದು ಕೂಡ ನೆನ್ಪಿದೆ. ಬಜಾರಿ, ಇದೆಲ್ಲ ನಾವು ಒಂದಾಗೋದಕ್ಕೆ ಜಸ್ಟ್ ಎಕ್ಸ್ಕ್ಯೂಸಸ್ಗಳಷ್ಟೇ. ನಮ್ಮ ಬಜರಂಗಿ ನಮಿಬ್ಬರು ಒಂದ್ ಮಾಡಬೇಕು ಅಂತ ಮುಂಚೆನೆ ಡಿಸೈಡ್ ಮಾಡಿದ್ದ ಅನ್ಸುತ್ತೆ. ಅಲ್ಲ, ನಿಂಗೆ ಸ್ವಲ್ಪ ನೋಡ್ಕೊ. ಡ್ರಾಮಾ ಮಾಡ್ತಾ ಮಾಡ್ತಾನೆ ನನಗೆ ಗೊತ್ತಿಲ್ಲದೆ ನಿನ್ನ ನಿಜವಾಗ್ಲೂ ಪ್ರೀತಿ ಶುರು ಆಗ್ಬಿಟ್ಟಿದೆ ವೇದಾಂತ್. ನನ್ನ ಈ ಒತ್ತಾಟಕ್ಕೆ ಆ ಪ್ರೀತಿನೇ ಕಾರಣ ಅಂತ ಕನ್ಫರ್ಮ್ ಆಯ್ತು. Yes, yes, yes. I'm in love with her. I'm in love with her. I'm in love with her. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ನನಗಾಗಿದ್ಲಪ್ಪ ಅಂತ ನನಗೆ ಇಷ್ಟೇನಾದ್ರೂ ಗೊತ್ತೇ ಆಗ್ಲಿಲ್ಲ. I love you, ಅಮೂಲ್ಯ. I love you, ಅಮೂಲ್ಯ. I love you. I love you. I love you. ಏನ್ ಹೆಂಡತಿ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಈ ಮದುವೆ ಸಂಭ್ರಮ ನೋಡಿ ನಮ್ಮ ಮದುವೆ ಏನಾದ್ರು ನೆನಪಾಯ್ತಾ? ವಿಕ್ಕಿ ಅವರೇ, ಏನಿದು ನಿಮ್ಮ ಹಣೆಯಲ್ಲಿ ರಕ್ತ? ಏನಾಯ್ತು? ಏನ್ ಮಾಡ್ಕೊಂಡ್ರಿ ನೀವು? ಏನು ಹಣೆಯಲ್ಲಿ ರಕ್ತನ? ಅಯ್ಯೋ, ಇದಾ ಒಂದ್ ಕ್ಷಣ ನನ್ನೇ ಎದುರಿಸ್ಬಿಟ್ರಲ್ಲ ಹೆಂಡತಿ. ಅದು ಏನಾಯ್ತು ಅಂದ್ರೆ, ಒಂದ್ ಮಗು ಇತ್ತು, ತುಂಬಾ ಕ್ಯೂಟ್ ಆಗಿತ್ತು. ಮುದ್ದಾಡೋಣ ಅಂತ ಎತ್ಕೊಂಡೆ, ಹಾಗೆ ಎಲ್ಲೋ ಮಿಸ್ ಆಗಿ ಹಣೆಗೆ ಮೆತ್ಕೊಂಡಿದೆ ಅಷ್ಟೇ. ಓ ಹೌದಾ? ಅದ್ ಸರಿ, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಿಲ್ವಲ್ಲ, ಸುಮ್ಮನೆ ಹಾಗೆ ನಾರ್ಮಲ್ ಆಗಿ ಕೇಳಿದೆ ಅಷ್ಟೇ. ನನ್ನ ಹೆಂಡತಿ ನಾರ್ಮಲ್ ಆಗಿ ಕೇಳೋ ಟೋನ್ ಯಾವುದು, ಭಯದಲ್ಲಿ ಕೇಳೋ ಟೋನ್ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಿರಲ್ವಾ? ನೀವು ಆಕ್ಚುಲಿ ತುಂಬಾ ಏನೋ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಇದ್ ನಿಮ್ ತಂಗಿ ಮದ್ವೆ ರೀ, ನೀವೆಷ್ಟು ಖುಷಿಯಾಗಿರ್ಬೇಕು. ಎಲ್ಲೋ ಸುನಾಮಿ ಬರ್ತಿದೆ ಅನ್ನೋ ತರ ಕೂತಿದ್ದೀರಲ್ಲ. ಇಲ್ಲ ವಿಕ್ಕಿ, ನಾನು ಖುಷಿಯಾಗೇ ಇದ್ದೀನಿ. ನನ್ಗೇನೋ ನಿಮ್ ಮುಖದಲ್ಲಿ ಅಷ್ಟೊಂದು ಖುಷಿ ಕಾಣಿಸ್ತಿಲ್ಲಪ್ಪ. ರೌಡಿನಾದ್ನಿ ಅಗ್ರಜ ಮದ್ವೆ ಆಗ್ಲಿ ಅಂತ ನಾವೆಲ್ಲರೂ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಿಮ್ಗೆ ಗೊತ್ತು. ಮದುವೆ ಆಗೋರ್ ಖುಷಿಗಿಂತ ಆ ಮದುವೆನ ನಿಂತಿ ಮಾಡಿಸೋರ್ ಖುಷಿ ಇನ್ನೂ ಇರ್ಬೇಕಪ್ಪ. ಈ ಖುಷಿ ಶತಮಾನದ ಖುಷಿ ಆಗಿರ್ಬೇಕು. ಅದ್ ಬಿಟ್ಟು ನೀವು ನನಗೂ ಈ ಮದ್ವೆಗೂ ಸಂಬಂಧನೇ ಇಲ್ಲ ಅನ್ನೋ ತರ ಕೂತಿದ್ದೀರಪ್ಪ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಚೀರ್ಸ್.
ವೇದಾಂತ್ ಬಾಬಾ ಮದುವೆ ಏನೋ ಸರಿ, ಆದರೆ ಅಮ್ಮ ಅವ್ರನ್ನ ಮದುವೆ ಆಗೋದು ಸರಿ ಇಲ್ಲ. ಅಮ್ಮ ಅವ್ರಿಗೆ ಯಾವುದ್ರಲ್ಲೂ ಒಳ್ಳೆ ಜೋಡಿ ಅಲ್ವೇ ಅಲ್ಲ. ನನ್ನ ತವ್ರ ಮನೆಗೆ ಅವಳು ಹುಟ್ಟಿದಾಗಿಂದ ಒಳ್ಳೇದಾಗಿರ್ಬೋದು, ಆದರೆ ಅವಳು ಕಾಲಿಟ್ಟಿದ ಮನೆಗೆ ಒಳ್ಳೇದಾಗಬೇಕಲ್ಲ. ಈ ಮದುವೆ ನಿಲ್ಲೋದಕ್ಕೆ ಏನಾದರೂ ಉಪಾಯ ಮಾಡಲೇಬೇಕು. ವೇದಾಂತ್, ನೀನು ನನ್ನ ಲೈಫಲ್ಲಿ ಬರ್ತೀಯಾ, ನಾನಿನ್ನ ಮದುವೆ ಮಾಡ್ಕೋತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೀನ್ ಮಾತ್ರ ಅಲ್ಲ ಬಜಾರಿ, ನಾನು ಅನ್ಕೊಂಡಿಲ್ಲ. ಮೊದಲು ನನಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೀನಲ್ವಾ? ನನಗದು ಯಾವತ್ತೂ ಟಾರ್ಚರ್ ಅಂತ ಅನಿಸಿಲ್ಲ. ನಾನು ನಿನ್ನ ಕಂಪ್ನಿ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿದ್ದೆ ಅಷ್ಟೇ. ಇಲ್ಲ ಬಜಾರಿ, ಅದೆಲ್ಲ ಒಂದು ರೀತಿ ಟಾರ್ಚರ್. ಅಕ್ಕಿ ಜೊತೆ ರಾಗಿ ಸೇರಿಸಿ ಎರಡನ್ನು ಡಿವೈಡ್ ಮಾಡು ಅಂತ ಹೇಳಿದ್ನಲ್ಲ, ಅದು ಟಾರ್ಚರ್. ಗೋಡೌನಲ್ಲಿ ನೈಟ್ ಹೋಗಿ ಓವರ್ ಟೈಮ್ ಕೆಲಸ ಮಾಡು ಅಂತ ಹೇಳಿದ್ದೆ, ಅದು ಟಾರ್ಚರ್. ಅಂಡ್ ಮೋರೋವರ್, ಒಂದು ಹುಡುಗಿ ಅಂತಲೂ ಯೋಚನೆ ಮಾಡಿದೆ ಪಾರ್ಕಿಂಗ್ ನೋಡ್ಕೊ ಅಂತ ಹೇಳಿದ್ದೆ. ಈಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಮಾಡಿ. ನೀನು ಕೆಲಸ ಹೇಳ್ತಿದ್ದು ನಿಜ ವೇದಾಂತ್, ಆದರೆ ನೀನೆಲ್ಲೂ ನನ್ನನ್ನು ಒಬ್ಳನ್ನೇ ಕಳಿಸ್ತಿರ್ಲಿಲ್ವಲ್ಲ. ಸರಿಯಾದ ಸಮಯಕ್ಕೆ ನೀನು ಬರ್ತಾ ಇದ್ದೆ. ಏನಾಯ್ತು? ಯಾಕೆ ಇವ್ರು ಹೊಡಿತಿದ್ಯಾ? ಇವ್ರು ಮಾಡಿರೋ ಕೆಲಸ ಗೊತ್ತಾದ್ರೆ ನೀನು ಸುಮ್ಮನಿರಲ್ಲ. ಪಬ್ಲಿಕ್ ಅಲ್ಲಿ ಯಾರು ನೋಡಿದ್ರೆ ಏನ್ ಮಾಡ್ತೀಯಾ? ಇವ್ನು ಮಾಡಿರೋ ಕೆಲಸಕ್ಕೆ ಕೋಪ ಮಾಡ್ಕೊಳ್ದೇನೇನು? ಅಮ್ಮು ಮೊನ್ನೆ ಅವರು ಚೌಟ್ರಿಗೆ ಬರೋದಕ್ಕೆ ಒಂದು ಕಾರ್ನೇ ಕಳ್ಸಿಲ್ಲ. ಒಂದೊಂದ್ಸಲ ಕಾಂತನಿಂದನೂ ತಪ್ಪಾಗಿರ್ಬೇಕು. ನೀವು ಕಾಂತನ್ ಕೇಳಿದ್ರ? ಕಾಂತನ್ ಕೇಳ್ದೆ ವಿಕ್ಕಿ, ಅವ್ನು ಬುಕ್ ಮಾಡಿದಾನೆ. ಕಾಂತ ಇಂಥ ವಿಷಯದಲ್ಲಿ ಆಟಾಡಲ್ಲ. ಇವ್ರು ನೆಗ್ಲೆಕ್ಟ್ ಮಾಡಿರೋದಕ್ಕೆ ಈ ತರ ಎಡವಟ್ ಆಗಿರೋದು. ಮದ್ವೆ ಟೈಮಲ್ಲಿ ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ? ಹೊಟ್ಟೆಗೆ ಏನ್ರಿ ತಿಂತೀರಾ ನೀವು? ಸರ್ ನಾನು ಹೊಡಿಬೇಡಿ ಸರ್, ಇದು ನಂದೇನು ತಪ್ಪಿಲ್ಲ ಸರ್. ಸೋಸಿನಿ ಮೇಡಮ್ ಅವರು ಕಾರ್ ಕಳಿಸ್ಬೇಡಿ ಅಂದ್ರು, ಅದಕ್ಕೆ ನಾನು ಕಾರ್ ಕಳಿಸಿಲ್ಲ ಸರ್. ಎಲ್ಲ ಕೆಲಸ ಸುಹಾಸಿನಿದು. ಪಕ್ಕ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾಳೆ ಅನ್ಸುತ್ತೆ. ಧ್ರುವ, ಕಾರ್ಯ ಕ್ರೌಡಿನ ಪಿಕಪ್ ಮಾಡಕ್ ಹೋಗಿಲ್ಲ ಅಂತ ಗೊತ್ತಾಯ್ತಲ್ಲ, ಕಳ್ಸೋಣ. ಏಯ್, ಮತ್ತೆ ಈ ತರ ವಿಚಾರನ ಕಿವಿಗೆ ಬಿದ್ರೆ ನಿನ್ ಕಂಪ್ನಿ ಇಲ್ದಿರ ಮಾಡ್ಬಿಡ್ತೀನಿ. ಹೋಗೋ. ವಾ, ಆ ಸುವಾಸಿನಿ ಮೇಲೆ ಒಂದ್ ಕಣ್ಣಿಟ್ಟಿರು. ಹ್ಞೂ ವಿಕ್ಕಿ, ಛತ್ರಕ್ಕೆ ಕಾಲು ಇಡ್ತಿದ್ದಾಗಲೇ ಅವಳು ಬುದ್ಧಿ ತೋರಿಸ್ಬಿಟ್ಲು. ಆ ಸುವಾಸಿನಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಧ್ರುವ. ಅವಳಿಗೆ ಚೆನ್ನಾಗಿ ಗೊತ್ತು ಅಮೂಲ್ಯನ್ ಮನೆಯವರು ಎಲ್ಲರೂ ಸ್ವಾಭಿಮಾನಿಗಳು ಅಂತ. ಕಾರ್ ಕಳಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಅವಮಾನ ಆಗುತ್ತೆ, ಇದರಿಂದ ಅವ್ರ ಸಂತೋಷನ ಹಾಳು ಮಾಡಬಹುದು ಅನ್ನೋದೇ ಮೇನ್ ಇಂಟೆನ್ಷನ್. ಕರೆಕ್ಟ್ ವಿಕ್ಕಿ. ಧ್ರುವ, ಈ ಥರ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಮಾಡಿ ಮದುವೆ ನಿಲ್ಲಿಸ್ಬೇಕು ಅನ್ನೋದು ಅವಳ ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಅವಳು ಏನೇ ಪ್ಲಾನ್ ಮಾಡಿದ್ರು ನಾವು ಅದಕ್ಕೊಂದು ಕೌಂಟರ್ ಪ್ಲಾನ್ ಮಾಡೋಣ. ಏನೇ ಆದ್ರೂ ಯಾವುದೇ ವಿಷಯ ಕೂಡ ಅಗ್ರಜ ಅಮೂಲ್ಯನ್ ತನಕ ಹೋಗ್ಬಾರ್ದು, ಎಲ್ಲ ನಾವೇ ಹ್ಯಾಂಡಲ್ ಮಾಡಬೇಕು. ಸರಿ ವಿಕ್ಕಿ, ನೀನು ಅಮ್ಮ ಅಣ್ಣನ ಜೊತೆನೇ ಇದ್ದು ಏನು ಪ್ರಾಬ್ಲಮ್ ಇರುತ್ತೆ ನೋಡ್ಕೋ. ನಾನು ಹೊರಗಡೆ ಇದ್ದು ಅವಳ ಮೇಲೆ ಕಣ್ಣಿಡ್ತೀನಿ. ಸರ್ ಧ್ರುವ, ಅಗ್ರಜ ಮತ್ತೆ ರೌಡಿನಾಗ್ನಿ ಎಲ್ಲ ಶಾಸ್ತ್ರನೂ ಎಂಜಾಯ್ ಮಾಡಿಕೊಂಡು ನಡೆಸ್ಬೇಕು. ಅವ್ರ ಸುಖಕ್ಕೆ ಅಥವಾ ಅವ್ರ ಎಂಜಾಯ್ಮೆಂಟ್ಸ್ಗೆ ಏನು ಅಡ್ಡ ಬರಬಾರ್ದು. ನಿನ್ನ ಸುಹಾಸಿನಿ ಪ್ರತಿ ಹೆಜ್ಜೆನೂ ನೋಡ್ಕೊ. ಅಗ್ರಜ ಮತ್ತೆ ರೌಡಿನಾಗ್ನಿನ ನಾನು ಸೇಫಾಗಿ ನೋಡ್ಕೊಳ್ತೀನಿ. ಸೂಟ್ ಕೇಸಲ್ಲೂ ನನ್ನ ಬಟ್ಟೆಗಿಂತ ವಿಕ್ಕಿ ಅವ್ರ ಬಟ್ಟೆನೇ ಜಾಸ್ತಿ ಇದೆ. ನಾನು ನಗರಾಜನ್ ಮದುವೆಗೆ ಗಂಟೆಗೆ ಒಂದು ಬಟ್ಟೆ ಚೇಂಜ್ ಮಾಡ್ತೀನಿ. ಅಮ್ಮು ಮದುವೆಗೆ ತುಂಬ ಕನಸು ಕಟ್ಕೊಂಡಿದ್ದೆ, ಅದು ಈಗ ನೆರವೇರ್ತಿದೆ.
ಮದುವೆ ಆದಮೇಲೆ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಅಮ್ಮನ ಜಾಗನ ಮೊದಲು ನೀನು ತುಂಬಿದೆ, ಇನ್ನು ಮುಂದೆನೂ ನೀನೇ ತುಂಬ್ತೀಯ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ್ದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಈಗ ನಡೀತಿರೋದನ್ನೆಲ್ಲ ನೋಡ್ತಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ ಅನಿಸ್ತಿದೆ. ಈ ಮದ್ವೆ ಎಲ್ಲರ ಆಸೆ ಕನಸು ಹೌದು, ಆದ್ರೆ ವಿಕ್ಕಿ ಅವ್ರಿಗೆ ಏನೂ ಆಗ್ಬಾರ್ದು. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅತ್ತೆ ಹೇಳಿದ್ರ ಬಗ್ಗೆ ಅಮ್ಮನ ಹತ್ರ ಹೋಗಿ ಮಾತಾಡ್ಬಿಡ್ಲಾ? ವೇದಾಂತ್, ನನಗೊಂದು ಆಸೆ ಇದೆ. ನಮ್ಮಿಬ್ರು ಬಿಟ್ಟು ಬೇರೆ ಯಾವ ಜೀವಿನೂ ಇರಬಾರ್ದು. ನಾನು ನೀನು ಕೈ ಕೈ ಹಿಡ್ಕೊಂಡು ಡಾನ್ಸ್ ಮಾಡಬೇಕು ಅಂತ. ಏನು ಹಂಗಸನೆ ಮಾಡ್ತಿದ್ಯಾ? ಡ್ಯಾನ್ಸ್ ಮಾಡಬೇಕು ಅಂತ ಕೇಳ್ತಿದ್ಯಲ್ಲ, ಲೆಟ್ಸ್ ಸ್ಟಾರ್ಟ್. ಇಲ್ಲೊಬ್ಳೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ, ವಿಕ್ಕಿ ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೆ. ನೀನ್ ಇಲ್ಲೊಬ್ಳೆ ನಿಂತ್ಕೊಂಡು ವಿಕ್ಕಿಗೋಸ್ಕರ ವೆಯ್ಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕಣ್ಣ? ವಿಕ್ಕಿದ್ರು ಇಬ್ರು ನಮ್ಮಮ್ಮ ವೇದಾಂತ್ಗೆ ಸೆಕ್ಯೂರಿಟಿ ಕೊಡ್ತಿದ್ದಾರೆ. ವಿಕ್ಕಿ ಅವ್ರಿಗೇನು ಆಗಿಲ್ಲ ಅಲ್ವಾ? ಅವ್ರು ಆರಾಮಾಗಿದ್ದಾರೆ ತಾನೆ? ಆರ್ತಿ, ಏನಾಯ್ತು ನಿನಗೆ? ಅಲ್ಲ, ನಾನು ಅಮ್ಮ ವೇದಾಂತ್ ಬಗ್ಗೆ ಮಾತಾಡ್ತಿದ್ರೆ ನೀನ್ ವಿಕ್ಕಿ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ? ಇಲ್ಲ ಅಣ್ಣ, ವೇದಾಂತ್ ಬಾಬಾ ಅಮ್ಮ ಜೊತೆ ಇರ್ಬೇಕಾದ್ರೇನೆ ವಿಕ್ಕಿ ಅವ್ರ ಪ್ರಾಣಕ್ಕೆ ಯಾವಾಗ್ಲೂ ಅಪಾಯ ಆಗಿದೆ. ನಾನು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು. ಆರ್ತಿ, ಒಂದ್ ನಿಮಿಷ ನಿಂತ್ಕೋ. ಏನ್ ಹೇಳ್ದೆ ನೀನು? ಅಯ್ಯೋ, ನಾನು ಅಣ್ಣನ ಮುಂದೆನೆ ಹೇಳ್ಬಿಟ್ನಲ್ಲ. ಮಜಾರಿ, ಐಸ್ ಕ್ರೀಮ್ ತಿಂತೀಯಾ? ಐಸ್ ಕ್ರೀಮಾ? ಅದು ಇಷ್ಟೊತ್ತಲ್ಲಿ ಅಲ್ಲ, ಇಲ್ಲಿ ಕಣ್ಣಿಗೆ ಒಬ್ರು ಕಾಣಿಸ್ತಾ ಇಲ್ಲ. ಇಲ್ಲೇ ಸಿಗುತ್ತೆ ಐಸ್ ಕ್ರೀಮ್ ನಿಂಗೆ? ನಿಂಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊ. ಐಸ್ ಕ್ರೀಮ್ ಎಲ್ಲಿಂದ ತಂದೆ? ಮುಗಿಯೋ, ಇಲ್ಲಿ ಮೋಸ್ಟ್ಲಿ ನಂತರ ನಿಂತ ಲವರ್ಸ್ಗಳು ಸಾಕದ್ ಓಡಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಸುಮಾರು ಐಸ್ ಕ್ರೀಮ್ ಸ್ಟೋರ್ಸ್ಗಳು ಓಪನ್ ಇತ್ತು. ಹಾಗೆ
ಐಸ್ ಕ್ರೀಮ್ ಕೊಡು. ನಿನ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ. ಏನ್ ಹೇಳಿದೆ ಹೇಳು ಆರ್ತಿ. ಏನಿಲ್ಲ, ವಿಕ್ಕಿಯವ್ರು ಹುಷಾರಾಗಿರ್ಬೇಕು ಅಂತ ಅಂದೆ ಅಷ್ಟೇ. ಆರ್ತಿ, ಇನ್ ವಿಕ್ಕಿ ಬಗ್ಗೆ ಎಷ್ಟು ಯಾಕೆ ಮನ್ಸಿಗೆ ಹಚ್ಕೊಂಡಿದ್ಯಾ? ವಿಕ್ಕಿಗೆ ಏನೂ ಆಗಲ್ಲ, ಕೂಲ್ ಆಗಿರು. ಸರಿ ಅಣ್ಣ. ಆರ್ತಿ, ನಾನು ನಿನ್ನ ತುಂಬಾ ದಿನದ ಅಬ್ಸರ್ವ್ ಮಾಡ್ತಾ ಇದೀನಿ. ನೀನ್ ಮೊದ್ಲಿದ್ದಾಗಿಲ್ಲ, ಯಾವಾಗ್ಲೂ ಏನೋ ಯೋಚನೆ ಮಾಡ್ತಿರ್ತೀಯ. ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ಅಣ್ಣ, ವಿಕ್ಕಿಯವ್ರ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗ್ಬಿಡುತ್ತೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ವಿಕ್ಕಿ ಪ್ರಾಣಕ್ಕೆ ಯಾಕೆ ಅಪಾಯ ಆಗುತ್ತೆ ಆರ್ತಿ? ನೀನ್ ಯಾಕೆ ಆ ರೀತಿಯೆಲ್ಲ ಯೋಚನೆ ಮಾಡ್ತೀಯಾ? ನಮ್ಮ ಮನೆಯಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಒಂದಾದ್ಮೇಲೆ ಒಂದು ಅಪಶಕನಗಳು ನಡೀತಾನೆ ಇದೆ. ಅಲ್ಲ, ಅಪಶಕನಗಳು ನಡೀತಿದೆ ಅಂದ ಮಾತ್ರಕ್ಕೆ ವಿಕ್ಕಿ ಪ್ರಾಣಕ್ಕೆ ಅಪಾಯ ಇದೆ ಅಂತ ನೀನ್ ಯಾಕೆ ಅನ್ಕೋತೀಯ? ಇದುವರೆಗೂ ವಿಕ್ಕಿಯವ್ರ ಪ್ರಾಣಕ್ಕೆ ತೊಂದರೆ ಆಗಿರೋದು ಲಗ್ನ ಪತ್ರಿಕೆ ಪೂಜೆ ಮಾಡ್ಬೇಕಾದ್ರೆ ಅವ್ರ ಕೈಗೆ ಬೆಂಕಿ ತಾಗಿದ್ದು, ಚಪ್ರ ಪೂಜೆ ಮಾಡ್ಬೇಕಾದ್ರೆ ಚಪ್ರ ಅವ್ರ ಮೇಲೆ ಬೀಳಕ್ ಹೋಗಿದ್ದು, ಅವ್ರ ಶರ್ಟ್ನ ನಾನು ಐರನ್ ಮಾಡ್ಬೇಕಾದ್ರೆ ಅಚಾನಕ್ ಆಗಿ ಅವ್ರ ಶರ್ಟಿಗೆ ಬೆಂಕಿ ಹತ್ಕೊಂಡಿತ್ತು. ಇದನ್ನೆಲ್ಲ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಣ್ಣ. ಎಲ್ಲ ತೊಂದರೆ ಆಗಿರೋದು ವಿಕ್ಕಿ ಅವ್ರಿಗೇನೆ. ಅವ್ರ ಪ್ರಾಣಕ್ಕೇನಾದ್ರೂ ಅಪಾಯ ಆದ್ರೆ? ಆರ್ತಿ, ನೀನ್ ಯೋಚನೆ ಮಾಡ್ತಿರೋ ರೀತಿ ತುಂಬಾ ತಪ್ಪು. ಮನೇಲಿ ಅಪಶಕ್ನ ಆಯ್ತು ಅಂದ್ರೆ ಅದು ಆಕಸ್ಮಿಕ ಅಷ್ಟೇ. ಆಕಸ್ಮಿಕವಾಗಿ ಆಗಿದ್ನ ನೀ ಇಷ್ಟೊಂದು ಸೀರಿಯಸ್ ತಗೊಂಡ್ರೆ ಹೇಗೆ ಹೇಳು? ಮೊದಲು ನಿನ್ ಮನ್ಸಲ್ಲಿರೋ ಕೆಟ್ಟ ಯೋಚನೆಗಳನ್ನ ಬಿಟ್ಟು ಆರಾಮಾಗಿರು. ವಿಕ್ಕಿಗೇನು ಆಗಲ್ಲ. ಅಮ್ಮು ವೇದಾಂತ್ ಮದ್ವೆ ಆಗೋದು ವಿಕ್ಕಿ ಕನ್ಸು. ನೀನ್ ವಿಕ್ಕಿ ಕನ್ಸಿಗೆ ಸಾಥ್ ಕೊಡ್ಬೇಕು ಆರ್ತಿ. ಇದು ವೇದಾಂತ್ ಮದ್ವೆ ಮಾತ್ರ ಅಲ್ಲ, ನಿನ್ ತಂಗಿ ಮದ್ವೆ ಕೂಡ ಹೌದು. ಈ ನಿನ್ ಗಂಡನ ಜೊತೆ ನಿಂತ್ಕೊಂಡು ಈ ಮದ್ವೆನ ನಡ್ಸ್ಕೊಡ್ಬೇಕಲ್ವಾ? ಆಗ ವಿಕ್ಕಿ ಖುಷಿ ಆಗತ್ತೆ. ಅದನ್ ಬಿಟ್ಟು ನೀನ್ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತ್ರೆ ವಿಕ್ಕಿ ಖುಷಿ ಆಗತ್ತಾ? ಸುಮ್ಮನೆ ಏನೋ ಯೋಚನೆ ಮಾಡಿ ನಿನ್ ಮನ್ಸು ಹಾಳು ಮಾಡ್ಕೋಬೇಡ. ಸರಿ ಅಣ್ಣ. ನಾನೀಗ ನನ್ನ ಮನ್ಸಲ್ಲಿರೋದನ್ನ ಹೇಳಿದ್ರೆ ಯಾರು ನಂಬಲ್ಲ. ಅದನ್ನ ನಾನು ಅಮ್ಮನ ಹತ್ರನೇ ಹೇಳ್ಬೇಕು. ಶಾ ಸಾಕು, ಪ್ಲೀಸ್ ಸಾಕು. ವೇದಾಂತ್, ಇವತ್ತು ನನಗೋಸ್ಕರ ಈ ಕ್ಷಣನ ಕ್ರಿಯೇಟ್ ಮಾಡಿದ್ದಿಲ್ಲ. ಇನ್ನು ನಾನು ಯಾವತ್ತೂ ಮರೆಯಲ್ಲ, ಯಾವಾಗಲೂ ನೆನ್ಪಿಟ್ಕೋತೀನಿ. ಮುರಿಯೋ, ನನ್ನ ಲೈಫಲ್ಲಿ ನೀನು ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನೀನು ಇಲ್ಲದೇ ಇರೋ ಲೈಫ್ನ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ.